ಹೊಟ್ಟೆ ಎಷ್ಟು ದಪ್ಪ ಆಯಿತು ಗೊತ್ತಾ. ಇವತ್ತು ತುಂಬ ಒಳಕೋಗಿದೆ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ ನಾನು. ಎದ್ದಿದ ತಕ್ಷಣ ಆರೋಗ್ಯ ಪೌಡ್ರು ತೊಗೊಳ್ತೀನಿ. ಇವತ್ತು ತೊಗೊಂಡಿಲ್ಲ. ಇವತ್ತು ಯಾಕೆ ತೊಗೊಂಡಿಲ್ಲ ಅಂತ, ನಾನು ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಅದಕ್ಕೆ ಆರ್ಡ್ರ್ ಕೊಡ್ಬೋದು. ಮತ್ತು ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಬೇಕಾದವ್ರು ತೊಗೊಳ್ಬೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ 4:45 ಬೆಳಗ್ಗೆನೇ ಎದ್ದಿದ್ದೀನಿ. ಇವತ್ತು ಸ್ವಲ್ಪ ತುಂಬ ಆರ್ಡ್ರ್ ಜಾಸ್ತಿ ಇತ್ತು, ಸ್ವಲ್ಪ ಜಾಸ್ತಿ ಉರಿಯೋದಿತ್ತು ಅಂತ ಹೇಳಿ ರಾತ್ರಿಯೇ ನಮ್ಮ ಮಾಡಿ ಮೇಲೆ ಹುಡುಕ ನಿಲ್ಲಿಸ್ಬಿಡ್ತಾನೆ. ಬೆಳಗ್ಗೆ ಎದ್ದು ರಂಗೋಲಿ ಹಾಕೋಕ್ಕಾಗಲ್ಲ ಅಂತ ರಾತ್ರಿಯೇ ರಂಗೋಲಿ ಹಾಕಿದ್ದೀನಿ. ನಮ್ಮ ರೋಡ್ ನೋಡಿ ಈ ಥರ ಇರುತ್ತೆ. ಹಾಲಿನ ಬೂತ್ ಒಂದು ಬರುತ್ತೆ, ಬೆಳಗ್ಗೆ ಹೊತ್ತು ಹಾಲಿನ ಗಾಡಿ ಬರುತ್ತೆ. ಹಾಗಾಗಿ ರಾತ್ರಿಯೇ ಬೆಳಗ್ಗೆ ರಂಗೋಲಿ ಹಾಕೋಕ್ಕಾಗಲ್ಲ ಅಂತ ಹೇಳಿ ಹಾಕಿದ್ದೀನಿ. ಈಗ ಸ್ವಲ್ಪ ಏನಾದರೂ ಒಂದು 20 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ಮಾಡಿಬಿಟ್ಟು ಒಂದು 5:15ಗೆ ಉರಿಯೋಕ್ಕೆ ಶುರು ಮಾಡ್ತೀನಿ. ತುಂಬ ಆರ್ಡ್ರಿತ್ತು, ಹಾಗಾಗಿ ಸ್ವಲ್ಪ ಬೇಗ ಇದೆ. ಇಲ್ದಿದ್ರೆ ನಾನು ಯಾವಾಗಲೂ 6:30 ಆಗಿ ಎದ್ದೇಳ್ತೀನಿ. ಇವತ್ತು ಸ್ವಲ್ಪ 4:15 ಎದ್ದೆ. 4:15 ಎದ್ದು ನಂದೇನು ಕೆಲಸ ಇದೆಯೋ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಕೂತ್ಕೊಂಡು ಕಪಾಲಭಾತಿ ಮಾಡ್ತೀನಿ. ಕಪಾಲಭಾತಿ ಮಾಡಿದ್ರೆ ಹೊಟ್ಟೆ ಒಳಗೋಗುತ್ತೆ. ನಾನು ತೋರಿಸ್ತೀನಿ ಈಗ ನೋಡಿ. ಕಪಾಲಭಾತಿ ಮಾಡಬೇಕಾದ್ರೆ ನೀವು ನೆಲದ ಮೇಲಾದರೂ ಕೂತ್ಕೊಳ್ಳಿ, ಎಲ್ಲಾದರೂ ಕೂತ್ಕೊಳ್ಳಿ, ನಿಮ್ಗೆ ಎಲ್ಲಿ ಕೂತ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನೋಡಿ. ನಾನು ತೋರಿಸ್ತೀನಿ ಹೊಟ್ಟೆ ಎಷ್ಟು ನಂದು ಇಷ್ಟು ದಪ್ಪ ಇತ್ತು, ಎಷ್ಟು ಹೊಟ್ಟೆ ಒಳಗೋಗಿದೆ ಅಂತ ಅಂದರೆ ಕಪಾಲಭಾತಿ ಮಾಡೋದ್ರಿಂದ ನಿಜವಾಗ್ಲೂ ಇದಾಗುತ್ತೆ. ನನಗೆ ನೆಲದ ಮೇಲೆ ಇಟ್ಟು ನಮ್ಮ ಮನೇಲಿ ಮೊಬೈಲ್ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಹೀಗೆ ತೋರಿಸ್ತಾ ಇದ್ದೀನಿ. ನೀವು ಚಕಮಕಲೆ ಆದರೂ ಹಾಕ್ಕೊಳ್ಳಿ, ಇಲ್ಲಿದ್ರೆ ಇದು ವಜ್ರಾಸನದಲ್ಲಾದರೂ ಕೂತ್ಕೊಂಡು ನೋಡಿ ಈ ಥರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. ಏಕದಮ್ ಒಂದೇ ಫಸ್ಟ್ ದಿವಸನೇ ನಿಮಗೆ ತುಂಬ ಹೊತ್ತು ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟಷ್ಟು ಮಾಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಫಸ್ಟು ಚಕಂಬಟ್ಲೆ ಆದರೂ ಹಾಕ್ಕೊಂಡು ಕೂತ್ಕೊಳ್ಳಿ. ಇದರ ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು. ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ನಮಗೆ ಇದು ಕರಗುತ್ತೆ ಮತ್ತು ಹೊಟ್ಟೆನೂ ಕರಗುತ್ತೆ, ಹೊಟ್ಟೆ ಭಾಗನೂ ಕರಗುತ್ತೆ. ಹೇಗಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಮುದ್ರೆ ಮಾಡಿಕೊಂಡು ಇಲ್ದಿರೆ ನಿಮಗೆ ಕಪಾಲಭಾತಿ ಮಾಡೋಕ್ಕೆ ಒಬ್ರೊಬ್ರು ಕಪಾಲಭಾತಿ ಮಾಡೋಕ್ಕೆ ಬರಲ್ಲ. ಕಪಾಲಭಾತಿ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ನೀವು ಸುಮ್ಮನೆ ವಜ್ರಾಸನದಲ್ಲೇ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕೂತ್ಕೊಂಬಿಡಿ. ಬೆಳಗ್ಗೆ ಎದ್ದಿದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ. ನಾನು ಆ ಮೊಬೈಲ್ ರಾತ್ರಿ ಚಾರ್ಜ್ಗೆ ಹಾಕಿಲ್ಲ, ಹಾಗಾಗಿ ಚಾರ್ಜ್ ಫುಲ್ಲು ಹೋಗಿದೆ. ಈಗ ಚಾರ್ಜ್ಗೆ ಹಾಕಿದ್ದೀನಿ ಫೋನ್ನ. ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀವೆಷ್ಟೊತ್ತಾಗುತ್ತೆ ಅಷ್ಟೊತ್ತು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 10 ನಿಮಿಷ ಕೂತ್ಕೊಳ್ತೀರ, 20 ನಿಮಿಷ ಕೂತ್ಕೊಳ್ತೀರ, ಎಷ್ಟೊತ್ತಾದರೂ ಕೂತ್ಕೊಳ್ಳಿ. ನಿಮ್ಗೆ ಯಾವ ಎಕ್ಸಸೈಸ್ ಮಾಡೋದಕ್ಕಿಂತ ಈ ಕಪಾಲಭಾತಿ ಮತ್ತು ವಜ್ರಾಸನದಲ್ಲಿ ಕೂತ್ಕೊಂಡ್ರೇ ನಿಮ್ಗೆ ಸಾಕು. ಹೊಟ್ಟೆ ಅಷ್ಟು ಕರಗುತ್ತೆ ಮತ್ತು ನಾವು ಆರೋಗ್ಯ ಫಿಟ್ಟಾಗಿರ್ಬೋದು. ಇದಾದಮೇಲೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಎಕ್ಸಸೈಸ್ ಮಾಡ್ತೀನಿ. ಯಾವುದಾದ್ರೂ ಒಂದು ಸಣ್ಣ ಪಿಲ್ಲೋ, ಸಣ್ಣ ದಿಂಬಿರುತ್ತೆ, ಆ ದಿಂಬನ್ನ ನೋಡಿ ಈ ಥರ ನಮಗೇನು ಮಾಡ್ತೀವೋ ಅದೆಲ್ಲ ಎಕ್ಸಸೈಸೇ. ನಾವು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಆವಾಗ ನಮ್ಮ ಕೈಗೊಳಗೆ ಇದು ಸ್ವಲ್ಪ ಕರಗುತ್ತೆ. ನಂದು ಇದು ತುಂಬ ದಪ್ಪ ಆಯಿತು, ನನಗೆ ಕರಗ್ತಾನೇ ಇರಲಿಲ್ಲ. ಈ ಥರ ನೋಡಿ, ಹೀಗೆ ಒಂದು ಸಣ್ಣ ಪಿಲ್ಲೋ ಇದ್ದರೆ ಆಯಿತು. ಎಷ್ಟು ನಿಮಗೆ ಫಾಸ್ಟಾಗುತ್ತೆ ಅಷ್ಟು ಮಾಡ್ಬೋದು. ನೀವು ಒಂದು 5 ನಿಮಿಷ ಇದ್ದು ಒಂದೊಂದು ಎಕ್ಸಸೈಸ್ 5-5 ನಿಮಿಷ ಮಾಡಿ ಸಾಕು. ನೋಡಿ ಈ ಥರ ಇದು ಒಂದು. ನಾನು ವೀಡಿಯೋಗಂತ ಚೂರು ತೋರಿಸ್ತಾ ಇದ್ದೀನಿ. ನಾನು ತುಂಬ ಹೊತ್ತು ಮಾಡ್ತೀನಿ. ಆಮೇಲೆ ಮಾಮೂಲಿ ಎಲ್ರಿಗೂ ಬರ್ಬೋದು. ನಮ್ಮ ಕೈ ಎಲ್ಲಿರುತ್ತೆ ಅಲ್ಲೇ ಇರಬೇಕು. ಕೈ ಹೀಗೆ ಇಟ್ಕೊಳ್ಳೋದು ಮಾಡಬೇಕು. ಇದ್ರ ಸಮಕ್ಕೆ ಹೇಗಿದೆಯೋ ಹೀಗೆ ಇಟ್ಕೊಂಡು ನೋಡಿ ಈ ಥರ ಹಿಂಗೆ. ಮತ್ತು
ನಿಮ್ಗೆ ಎಷ್ಟು ಯಾವುದು ಬರುತ್ತೆ ಅದು, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಆಮೇಲೆ ನಮ್ಮ ಮನೇಲಿ ಗೋಡೆ ಇಟ್ಕೊಂಡು ತೋರ್ಸೋಕ್ಕಾಗಲ್ಲ, ಹಾಗೆ ಈ ಥರ ಇದು ಫುಲ್ಲು ನಮ್ಗೆ ಇಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂಗೆ ಟಚ್ ಮಾಡಬೇಕು. ನಾವು ಇದೊಂದೇ ಹಿಂಗೆ ಟಚ್ ಮಾಡೋಕ್ಕಾಗಲ್ಲ, ಈ ಥರ ಟಚ್ ಮಾಡೋಕ್ಕಾಗಲ್ಲ. ಏನಾದರೂ ಹಿಂಗೆ ಸಪೋರ್ಟ್ಗೆ ಇಟ್ಕೊಂಡು ಈ ಥರ ಮಾಡಿದಾಗ ನಮ್ಮ ತೊಡೆ ಭಾಗ ಬಂದು ನಮ್ಗೆ ಹೊಟ್ಟೆ ಟಚ್ ಆಗುತ್ತೆ. ಆವಾಗ ನಿಮಗೆ ಅದು ಫೀಲ್ ಗೊತ್ತಾಗುತ್ತೆ, ನಿಮಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೊಂದು 5 ನಿಮಿಷ ಮಾಡ್ತೀನಿ. ದಿನಕ್ಕೆ ಒಂದೇ ಥರ ಮಾಡಲ್ಲ, ಬೇರೆ ಬೇರೆ ಥರ ಮಾಡ್ತೀನಿ. ಇದು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನನಗೆ ನಾನು ಲಿಂಕ್ ಹಾಕಿದ್ದೀನಿ, ತೊಗೊಳ್ಳಿ ಅಂದ್ರೂ ಇಲ್ಲ, ನಿಮ್ಮ ಕೈಯಿಂದನೇ ತರಿಸ್ಕೊಡಿ ಅಂತ ಅಂದಿದ್ದಾರೆ. ನಾನಿವಾಗ 10 ಆರ್ಡ್ರ್ ಮಾಡಿದ್ದೀನಿ. ಇದು 200 ಚಿಲ್ಲರೆ ಏನೋ. ಇದು ಇವಾಗ ರೇಟ್ ಜಾಸ್ತಿ ಆಗಿದೆಯಾ ಗೊತ್ತಿಲ್ಲ ನನಗೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಏನಾದರೂ ಹಿಂಗೆ ಸಪೋರ್ಟ್ಗೆ ಇಟ್ಕೊಳ್ಳಿ, ಈ ಥರ ನೋಡಿ. ಇದು ತೊಡೆ ಎಲ್ಲ ಕರಗುತ್ತೆ ಈ ಥರ. ನಾನು ಹೀಗೆ ಮಾಡೋಕ್ಕಾಗಲ್ಲ, ಏನಾದರೂ ಸಪೋರ್ಟ್ ಇಟ್ಕೊಳ್ಳೇಬೇಕು ನೋಡಿ. ಏನಾದರೂ ಸಪೋರ್ಟ್ಗೆ ಇಟ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಇವಾಗ ಚಳಿ ಇರುತ್ತೆ, ಚಳಿ ಜಾಸ್ತಿ, ಮಳೆಗಾಲ. ಆವಾಗ ಈ ಥರ ಎಲ್ಲ ತೊಗೊಂಡು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ಹೋಗಬೇಕು, ಪಾರ್ಕಿಗೆ ಹೋಗಬೇಕು, ವಾಕಿಂಗ್ ಮಾಡಬೇಕು, ಅವೆಲ್ಲ ಇಲ್ಲವೇ ಇಲ್ಲ. ನಿಜವಾಗ್ಲೂ ಈ ಥರನೇ ಒಂದು ಪಿಲ್ಲೋ ಇದ್ದರೂ ಸಾಕು ಅಲ್ವಾ. ಪಿಲ್ಲೋ ಇದ್ದರೆ ಮತ್ತು ಅದೊಂದು 200-300 ರೂಪಾಯಿ ಕೊಟ್ಬಿಟ್ಟು ಅದೊಂದು ತೊಗೊಂಡ್ರೆ, ನೀವು ಅದು ತೊಗೊಳಕ್ಕಾಗಲಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅದು ನೋಡಿ. ಈ ಥರ ಹೀಗೆ ಇಟ್ಕೊಳ್ಳಿ. ನಮ್ಮ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು. ಸಾಕು, ಇದನ್ನೇ ಮಾಡಿ. ಇಲ್ಲ ಹಿಂಗೆ ಏನು ಮಾಡಿದ್ರು ಎಕ್ಸಸೈಜ್. ನಮಗೆ ಮೈ ದಂಡಿಸೋದು ಏನು ಬೇಕಾದರೂ ಮಾಡ್ಬೋದು ನೀವು. ಹಿಂಗೆ ಯಾವುದು ಮಾಡಿದ್ರೂ ಒಳ್ಳೆಯದೇ. ಅದೇ ಮಾಡಬೇಕು, ಇದೇ ಮಾಡಬೇಕು, ನಾವು ಯೋಗಕ್ಕೆ ಹೋಗಬೇಕು. ಅದಕ್ಕೆ ಯೋಗಕ್ಕೆ ಹೋದರೆ ತುಂಬ ಒಳ್ಳೆಯದು. ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಅಂದವರು ಮನೆಯಲ್ಲೇ ನೀವು ಬೇರೆ ಟಿ ವಿ ಏನಾದರೂ ಇದ್ದರೆ ಅದರಲ್ಲಿ ಹಾಕ್ಕೊಂಡು ಯೋಗ ಮಾಡ್ಬೋದು. ಏನು ಮಾಡಿದ್ರೂ ಒಳ್ಳೆಯದೇ ನೋಡಿ. ನೋಡಿ, ಪ್ರತಿಯೊಂದು ನಮ್ಮ ಮಾಡ್ಬೋದು. ನನಗೆ ಮೊದಲು ಎಷ್ಟು ಹೊಟ್ಟೆ ಇದು ಕೆಳಗೆ ಬಂತು, ಹೊಟ್ಟೆ ಎಷ್ಟು ದಪ್ಪ ಆಯಿತು ಗೊತ್ತಾ. ಇವತ್ತು ತುಂಬ ಒಳಕೋಗಿದೆ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ನಾನು ಎದ್ದಿದ ತಕ್ಷಣ ಆರೋಗ್ಯ ಪೌಡ್ರು ತೊಗೊಳ್ತೀನಿ. ಇವತ್ತು ತೊಗೊಂಡಿಲ್ಲ. ಇವತ್ತು ಯಾಕೆ ತೊಗೊಂಡಿಲ್ಲ ಅಂತ ವೀಡಿಯೋದಲ್ಲಿ ಲಾಸ್ಟ್ಗೆ ಹೇಳ್ತೀನಿ ನೋಡಿ, ಯಾಕೆ ತೊಗೊಳ್ಳಿಲ್ಲ ಇವತ್ತು ಅಂತ. ಎದ್ದಿದ ತಕ್ಷಣ ನಾನು ಪೌಡ್ರ್ ತೊಗೊಂಡ್ಬಿಡ್ತೀನಿ. ಇವತ್ತು ತೊಗೊಳ್ಳಿಲ್ಲ. ಕಾರಣ ಏನು ಅಂತ ಹೇಳ್ತೀನಿ. ಈಗ ನೋಡಿ, ಈಗ ತರಿಸಿದ್ದೀನಿ. ಈಗ ಉರಿಯೋಕ್ಕೆ ಶುರು ಮಾಡಬೇಕು. ಈಗ ಇನ್ನೊಂದು ಸ್ವಲ್ಪ 5 ಗಂಟೆ, 1/4 ಗಂಟೆ ಆಯಿತು ಎಕ್ಸಸೈಸ್ ಮಾಡಿ. ಇನ್ನೊಂದು 1/4 ಗಂಟೆ ಮಾಡಿಬಿಟ್ಟು 5:15 ಉರಿಯೋಕ್ಕೆ ಶುರು ಮಾಡಿದ್ರೆ 2ರಿಂದ 2.5 ಅವರ್ ಬೇಕು ನನಗೆ 20-25 kg ಉರಿಯೋದಕ್ಕೆ. ಅದು ಐಟಮ್ ಎಲ್ಲ ತರಿಸಿದ್ದೀನಿ. ಆಮೇಲೆ ಇದೆ, ಪ್ರತಿ ವೀಡಿಯೋದಲ್ಲಿ ತೋರಿಸೋದು ಬೇಡ. ಇದೇ ಚಕ್ಕೆ ನೋಡಿ, ಇದೇ ಹಾಕ್ಬೋದು. ಯಾವಾಗಲೂ ನಾನು ಹೇಳೋದೊಂದು ಮಾಡೋದೊಂದಲ್ಲ. ಚಕ್ಕೆ ಅದೇ, ಇಡ್ಲಿ ಅದೇ. ಈಗ ಐಟಮ್ ಇಷ್ಟು ತರಿಸಿದ್ದೀನಿ. ಮತ್ತೆ ಸಿಗ್ತೀನಿ. ಮನೇಲಿ ಏನೇ ಎಕ್ಸಸೈಸ್ ಮಾಡಿದ್ರು ಒಳ್ಳೆಯದೇ. ನಾವು ಫಿಟ್ಟಾಗಿರಬೇಕು, ಇಷ್ಟೇ ಹೇಳೋದು ನಾನು. ನಾವು ಫಿಟ್ಟಾಗಿರಬೇಕು. ಇವತ್ತು ನಾನು ಎದ್ದಿದ ತಕ್ಷಣ ನೀರು ಕುಡ್ದಿಲ್ಲ. ಎದ್ದಿದ ತಕ್ಷಣ ನೀರು ಕುಡಿತೀನಿ, ನಂದು ಆರೋಗ್ಯ ಪೌಡ್ರ್ ತೊಗೊಳ್ತೀನಿ. ಇವತ್ತೇನು ತೊಗೊಂಡಿಲ್ಲ, ಒಂದು ತೊಟ್ಟು ನೀರು ಕುಡ್ದಿಲ್ಲ. ಯಾಕೆ ಅನ್ನೋದನ್ನ ನಾನು ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಕಾಯ್ತಾ ಇರಿ.
ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ಕೊಳ್ತೀನಿ. ಮುಂದೆ ನಾನು ಎಲ್ಲಿ ಹೋಗ್ತೀನಿ ಏನು ಅಂತ ಸಿಗ್ತೀನಿ ಬನ್ನಿ. ಒಂದು ಪಿಲ್ಲೋ ಇದ್ದರೆ ಆರಾಮಾಗಿ ನೋಡಿ ಈ ಥರ ಫಾಸ್ಟಾಗಿ ಮಾಡಬೇಕು. ಸುಮ್ಮನೆ ಹಿಂಗೆ ಮಾಡೋದಲ್ಲ, ಫಾಸ್ಟಾಗಿ ಮಾಡಬೇಕು. ಹೀಗೆ ಏನೊಂದು ಆಗುತ್ತೆ. ಇಲ್ಲಪ್ಪ ನಮ್ಮನೇಲಿ ಪಿಲ್ಲೋ ಇಲ್ಲ, ದಪ್ಪ ಟವಲ್ನ ದಾರ ಸುತ್ತಬಿಡಿ. ಟರ್ಕಿ ಟವಲ್ ಇರುತ್ತಲ್ಲ, ದಪ್ಪ ಟವಲು ಬೆಡ್ಶೀಟು, ಅದಕ್ಕೆ ದಾರ ಸುತ್ತಬಿಡಿ, ಅದೇ ಸಾಕು. ನೋಡಿ ಹೀಗೆ ಈ ಥರ ಆರಾಮಾಗಿ ನಮಗೇನು ಸಿಗುತ್ತೋ ಅದ್ರಲ್ಲಿ ಮಾಡ್ಬೋದು. ಆಮೇಲೆ ಹೀಗೆ ಅದಾದಮೇಲೆ ಉಲ್ಟಾ, ಈ ಕೈ ಮಾಡಿದ್ಮೇಲೆ ಈ ಕೈ, ಈ ಥರ ಏನು ಬೇಕಾದರೂ ಮಾಡ್ಬೋದು. ತೋಳು ಕರಗುತ್ತೆ ಆವಾಗ, ಈ ತೋಳು ದಪ್ಪ ಇರುತ್ತಲ್ಲ ಅದು ಕರಗುತ್ತೆ. ಮತ್ತು ನೋಡಿ ಇನ್ನೂ ನಾನು ಮಾಡ್ತೀನಿ. ವೀಡಿಯೋಗೆ ಇಷ್ಟು ತೋರಿಸಿದಷ್ಟೇ, ಇಲ್ದಿರೋ ವೀಡಿಯೋ ತುಂಬ ದೊಡ್ಡದಾಗೋಗುತ್ತೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ನಾನು ಎಕ್ಸಸೈಸ್ ಮಾಡೋದು. ಹೇಳಿದ್ನಲ್ಲ, ಮೊಬೈಲ್ ಚಾರ್ಜ್ಗೆ ಹಾಕಿರಲಿಲ್ಲ, ಡಮ್ಕಿ ಡಮರ್ ಆಗೋಗಿದೆ ಮೊಬೈಲ್. ಇವಾಗ ಚಾರ್ಜ್ಗೆ ಹಾಕಿದ್ದೀನಿ. ಮುಂದೆ ನಾನು ಸಿಗ್ತೀನಿ. ಇವತ್ತೇನು ನೀರು ಕುಡಿದಿಲ್ಲ, ವೆಯ್ಟ್ ಲಾಸ್ ಪೌಡ್ರು ತೊಗೊಂಡಿಲ್ಲ. ಲಾಸ್ಟಿಗೆ ಹೇಳ್ತೀನಿ ಏನಕ್ಕೆ ಏನು ಅಂತ ಹೇಳಿ. ಈಗ ತುಂಬ ಫಿಟ್ಟಾಗಿದ್ದೀನಿ ನಾನು. ನೋಡಿ, ನಾವು ಆರಾಮಾಗಿ ನಾವು ಎಷ್ಟು ಆರೋಗ್ಯವಾಗಿದ್ದೀವಿ ಅಂತ ಅನ್ನೋದಕ್ಕೆ ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಂಡ್ರೆ ಏನು ಸಪೋರ್ಟಿಗೆ ತೊಗೊಳ್ಬಾರ್ದಂತೆ. ಹಾಗೆ ಎದ್ದಾಳಬೇಕು ಅಂತಾರೆ. ಹೀಗೆ ಎದ್ದಾಳಕ್ಕಾಗಲ್ಲ ನನಗೆ. ನಾನು ಹೀಗೆ ಎದ್ದೇಳ್ತೀನಿ ನೋಡಿ, ಹೀಗೆ ಎದ್ದೇಳಬೇಕು. ನಾವು ನನ್ನ ಅಳಿಯ, ಅವನಿನ್ನು ಚಿಕ್ಕೋನು, ನನ್ನ ಅಳಿಯ ಹೀಗೆ ಎದ್ದೇಳ್ತಾನೆ. ನನಗೆ ಹಾಗೆ ಎದ್ದೇಳಕ್ಕಾಗಲ್ಲ ನೋಡಿ. ಏನು ಹಿಂಗೆಲ್ಲ ಊರ್ಕೊಂಡು ಮಾಡ್ಕೊಂಡು ಎದ್ದಾಳಬಾರ್ದು. ನಾವು ಆರೋಗ್ಯ ಫಿಟ್ಟಾಗಿದ್ದೀವಿ ಅಂತ ಅಂದರೆ ನಾನು ಹೀಗೆ ಎದ್ದೇಳ್ತೀನಿ ಇಷ್ಟೇ. ನೋಡಿ, ಆರಾಮಾಗಿ ಹೀಗೆ ಎದ್ದೇಳ್ಬೋದು. ನೀವು ಇದನ್ನು ಆದಷ್ಟು ಟ್ರೈ ಮಾಡಿ. ಹಿಂಗೆ ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದೆಲ್ಲ ಮಾಡ್ತಾಯಿದ್ರೆ ನೋಡಿ, ತೊಡೆನೂ ಕರಗುತ್ತೆ. ನನ್ನ ತೊಡೆನೂ ತುಂಬ ದಪ್ಪ ಇತ್ತು, ಮತ್ತು ಹೊಟ್ಟೆನೂ ದಪ್ಪ ಇತ್ತು. ಇವಾಗ ತುಂಬ ಫಿಟ್ಟಾಗಿದ್ದೀನಿ. ಇದಂತೂ ತುಂಬ ಯೂಸ್ ಆಗುತ್ತೆ ಇದು. ನೋಡಿದ್ರಲ್ಲ, ನೆಕ್ಸ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಈಗ ಎಲ್ಲ ಕೇಳ್ತಾಯಿದ್ರಿ ಇವಾಗ ಎಷ್ಟಿದೆ, ಈಗ ಎಷ್ಟು ತೂಕ ಇದ್ದೀರಾ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು. ತೋರಿಸ್ತೀನಿ. ನಾನು 78-79 ಇದ್ದೆ, ಇವಾಗ ಎಷ್ಟಕ್ಕೆ ಬಂದಿದ್ದೀನಿ. ಈಗ ಸ್ವಲ್ಪ ಡಯಟ್ ಕಡಿಮೆ ಮಾಡಿದ್ದೀನಿ. ಎಲ್ಲರೂ ತುಂಬ ಸಣ್ಣ ಆಗಿದೆಯಾ ಬೇಡ ಅಂತಿರು. ಸ್ವಲ್ಪ ಡಯಟ್ ಕಡಿಮೆ ಮಾಡಿದ್ದೀನಿ, ತಿಂತಾಯಿದ್ದೀನಿ, ಡಯಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಂಬ ಡಯಟ್ ಮಾಡ್ತಾಯಿಲ್ಲ. ಎಷ್ಟಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇದೆಲ್ಲ ನನ್ನದು ಆರೋಗ್ಯ ಪೌಡ್ರು ಮಹಿಮೆ ಅಂತಲೇ ಹೇಳ್ಬೋದು. ಮುಂದಿನ ವೀಡಿಯೋದಲ್ಲಿ ಎಷ್ಟು kg ಇದ್ದೀನಿ ಮತ್ತು ನಾನು ವೆಯ್ಟ್ ಲಾಸ್ ಪೌಡರು ಒಂದು ತೊಟ್ಟು ನೀರು ಯಾಕೆ ಕುಡಿಲಿಲ್ಲ ಅನ್ನೋದನ್ನ ಮುಂದಿನ ವೀಡಿಯೋ ಬರುತ್ತೆ. ದಯವಿಟ್ಟು ಕಾಯ್ತಾ ಇರಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಜೈ ಶ್ರೀರಾಮ್.